ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ತಕ್ಷಣವೇ ನಿಲ್ಲಿಸಿಬಿಡಿ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ಮಾಡೋದನ್ನ ನಿಷೇಧ ಮಾಡ್ತಾ ಇದ್ದು, ಇದಕ್ಕೆಂದೇ ಹೊಸ ರೂಲ್ಸ್ ಜಾರಿ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಹೌದು, ಕೆರೆಗಳ ಹತ್ತಿರ ಹಾಗೂ ತಗ್ಗು ಪ್ರದೇಶಗಳಲ್ಲಿ ಅಂಡರ್ಗ್ರೌಂಡ್ ನಿರ್ಮಾಣ ಮಾಡಿ ವಾಹನ ನಿಲ್ದಾಣಕ್ಕೆ ಅವಕಾಶ ನೀಡದಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಡಿಸಿಎಂ ಸೂಚನೆ ನೀಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಉಂಟಾದಂತಹ ವಿದ್ಯುತ್ ಅವಘಡದಲ್ಲಿ ಬಿಟಿಎಂ ಲೇಔಟ್ನಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ನಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಈ ಸಾವಿಗೆ ಅಂಡರ್ಗ್ರೌಂಡ್ನಲ್ಲಿ ನಿಂತಹ ಮಳೆಯ ನೀರೇ ಪ್ರಮುಖ ಕಾರಣವಂತೆ. ಯಾಕಂತ ಹೇಳಿದರೆ ಬೇಸ್ಮೆಂಟ್ನಲ್ಲಿ ಮಳೆ ನೀರು ನಿಂತಿತ್ತು. ಆ ಮಳೆ ನೀರನ್ನು ಹೊರಹಾಕಲು ಮೋಟಾರ್ ಆನ್ ಮಾಡಿದ ಪರಿಣಾಮ ಇಬ್ಬರು ಮರಣ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದ ಹಾಗೂ ಕೆರೆಗಳ ಹತ್ತಿರ ಮನೆ ನಿರ್ಮಾಣ ಮಾಡುವ ಕಟ್ಟಡಗಳಿಗೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ರದ್ದು ಮಾಡಲು ಸೂಚನೆ ನೀಡಿದ್ದು, ಮಳೆಗಾಲ ಮುಗಿದ ಮೇಲೆ ಈ ಬಗ್ಗೆ ಹೊಸ ಕಾನೂನು ತರಲು ಬಿಬಿಎಂಪಿ ಮುಂದಾಗ್ತಾ ಇದೆ. ಇನ್ನು ಈ ಕುರಿತಾಗಿ ಈಗಾಗಲೇ ಮಾರ್ಗಸೂಚಿ ರೆಡಿ ಮಾಡಲು ತಜ್ಞರಿಗೆ ಸೂಚನೆಯನ್ನ ನೀಡಿದ್ದು, ಕೇವಲ ನೆಲಮಹಡಿಯಲ್ಲಿ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆಗೆ ಅವಕಾಶವನ್ನು ನೀಡಬೇಕು. ನೆಲಮಹಡಿಯನ್ನು ಹೊರತುಪಡಿಸಿ 1 ಅಥವಾ 2 ಹಂತದ ಅಂಡರ್ಗ್ರೌಂಡ್ ಪಾರ್ಕಿಂಗ್ಗೆ ಅವಕಾಶ ಇಲ್ಲ ಅಂತ ತಿಳಿಸಲಾಗಿದೆ.